ಸಿಎಂ ಕುರ್ಚಿಗೆ ಏರೋಕೆ ನವೆಂಬರ್ನಿಂದಾನೇ ಪ್ರಯತ್ನ ಆರಂಭಿಸಿದ್ದೇಕೆ ಡಿಕೆಶಿ. ಸಿಎಂ ಸ್ಥಾನಕ್ಕೆ ಏರೋಕೆ ಶಿವಕುಮಾರ್ ಕಸರತ್ತು ಹೇಗಿದೆ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಲ ತಂತ ಅಜ್ಜಯ್ಯನ ಆದೇಶ. ಹೌದು ಅಂತ ಇದೆ ಡಿಕೆಶಿಯ ಆಪ್ತ ಮೂಲ. ಸಿಎಂ ಹುದ್ದೆಗೆ ಏರೋಕೆ ಅಜ್ಜಯ್ಯನ ಆಜ್ಞೆಯನ್ನ ಪಡೆದು ದಿನಾಂಕಗಳನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ತಮಗ್ ಬಂದಂತಹ ಯೋಗವನ್ನ ಸದುಪಯೋಗ ಮಾಡಿಕೊಳ್ಳೋಕೆ ಪ್ರಯತ್ನ ನಡೆಸಿದಾರಂತೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿರೆಂದು ಮಾಡುತ್ತೇನೆಂದು ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದು 2023ರಲ್ಲಿ ಡಿಸಿಎಂ ಡಿಕೆಶಿ ತೆಗೆದುಕೊಂಡ ಪ್ರಮಾಣ ವಚನ. ಗಂಗಾಧರ ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆಶಿ ಪದಗ್ರಹಣ ಮಾಡಿದ್ದು ಇತಿಹಾಸ. ಎಲ್ಲಾ ಕೆಲಸಕ್ಕೂ ಅಜ್ಜಯ್ಯನ ಅಪ್ಪಣೆಗೆ ಕಾಯುವ ಕನಕಾಧಿಪತಿ ಡಿಸಿಎಂ ಶಿವಕುಮಾರ್ಗೆ ಅದೇ ಅಜ್ಜಯ್ಯನ ದೈವಾಜ್ಞೆಯ ಸಂದೇಶ ಬಂದಿದೆ. ಆ ದೈವಾಜ್ಞೆ ಬಳಿಕ ಡಿಸಿಎಂ ಡಿಕೆಶಿ ನವೆಂಬರ್ ಮುಹೂರ್ತ ಪಾಲನೆಗೆ ಶತಪಥ ಓಡಾಡ್ತಿದ್ದಾರೆ. ಸಿಎಂ ಹುದ್ದೆಗೇರಲು ಅಜ್ಜಯ್ಯನ ಆಜ್ಞೆ, ಅಲರ್ಟ್ ಆದ ಡಿಕೆಶಿ. ಸಿಎಂ ಸ್ಥಾನ ಪಡೆಯಲು ಅಜ್ಜಯ್ಯನ ಆದೇಶ ಪಾಲಿಸಲು ರೆಡಿ. ಇದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ, ಸೋಮೆಕಟ್ಟೆ, ಕಾಡಸಿದ್ದೇಶ್ವರ ಮಠ. ಈ ಮಠವೇ ತಮ್ಮ ರಾಜಕೀಯ ಜೀವನದಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದೆ ಅಂತ ನಂಬಿದ್ದಾರೆ ಡಿಕೆಶಿ. ರಾಜಕೀಯ ಕಾರ್ಯತಂತ್ರ ರೂಪಿಸುವ ಹಂತದಲ್ಲೂ ಅಜ್ಜಯ್ಯನ ಅಪ್ಪಣೆ ಬೇಡ್ತಾರೆ. ಆ ಅಪ್ಪಣೆ ಸಿಕ್ಕ ಬಳಿಕವೇ ಡಿಕೆಶಿ ಮುಂದಡಿಯಿಡ್ತಾರೆ. ನಂಬಿದ ಅಜ್ಜಯ್ಯ ಯಾವತ್ತೂ ಕೈಬಿಟ್ಟಿಲ್ಲ. ಈಗ ಸ್ವತಃ ಅಜ್ಜಯ್ಯ ಭವಿಷ್ಯವಾಣಿಯಾಗಿದೆ. ಡಿಕೆಶಿ ಕಂಡ ಕನಸಿನ ಹತ್ತಿರಕ್ಕೆ ಕರೆದೊಯ್ತಾ ಇದೆ ದೈವವಾಣಿ. ಪ್ರಿಯ ವೀಕ್ಷಕರೇ, ರಾಜ್ಯ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಅದರಲ್ಲೂ ಡಿಸಿಎಂ ಡಿಕೆಶಿಯ ರಾಜಕೀಯ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಕಾಡಸಿದ್ದೇಶ್ವರ ಮಠಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿ ಅಭಯ ನೀಡ್ತಾನೆ ಎನ್ನುವ ನಂಬಿಕೆ ಇದೆ. ಅದೇ ಅಜ್ಜಯ್ಯ, ಡಿಕೆಶಿ ಪಾಲಿನ ಸಂಕಟ ವಿಮೋಚಕ. ಪ್ರತಿ ನಡೆಯಲ್ಲೂ ಅಜ್ಜಯ್ಯನ ಕೃಪಾಶೀರ್ವಾದ ಕೇಳುವ ಡಿಕೆಶಿ ನವೆಂಬರ್ ಕ್ರಾಂತಿ ಕಿಚ್ಚು, ರಾಜಕೀಯ ಜಿದ್ದಿನ ಯುದ್ಧದಲ್ಲಿ ಡಿಕೆಶಿ ಅಜ್ಜಯ್ಯನ ಆಜ್ಞೆಯಿಂದ ಅಲರ್ಟ್ ಆಗಿದ್ದಾರೆ. ಶಿವಕುಮಾರ್ಗೆ ರಾಜಯೋಗ ಆರಂಭವಾಗಿರುವ ಬಗ್ಗೆ ಅಜ್ಜಯ್ಯ ಸುಳಿವು ನೀಡಿದ್ದಾನೆ. ಸಿಎಂ ಗಾದಿಗೇರಲು ಇದೇ ಸುಸಮಯ ಎಂದು ನಂಬಿದ ದೈವದ ಸೂಚನೆ ಬಂದಿದೆ. ರಾಜಯೋಗ ಕಾರಣ ರಾಜ್ಯ ಮುನ್ನಡೆಸಲು ಸಜ್ಜಾಗುವಂತೆ ದೈವದ ಆದೇಶವೇ ಆಗಿದೆ. ಯಾವಾಗ ಅಜ್ಜಯ್ಯ ಸುಳಿವು ಕೊಟ್ರೋ ಆಗ್ಲೇ ಅಲರ್ಟ್ ಆಗಿದ್ದಾರೆ ಡಿಸಿಎಂ ಶಿವಕುಮಾರ್. ಈ ಸಂದರ್ಭ ಸುಮ್ಮನೆ ಕೂರದಂತೆಯೂ ಅಜ್ಜಯ್ಯನ ಸಂದೇಶ ಸಿಕ್ಕಿದೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಹುದ್ದೆಗಳ ಬಗ್ಗೆ ಕೃಪಾಶೀರ್ವಾದ ಪಡೆದಿದ್ದ ಡಿಕೆಶಿ ಈಗ ಮಹತ್ವಾಕಾಂಕ್ಷೆಯ ಸಿಎಂ ಹುದ್ದೆಗೆ ಸಜ್ಜಾಗುವಂತೆ ದೈವಾಜ್ಞೆ ಆಗ್ತಾ ಇದ್ದಂತೆ ನವೆಂಬರ್ ತಿಂಗಳಲ್ಲೇ ಪಟ್ಟಕ್ಕೇರಲು ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಓಡಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಂಕಷ್ಟ ಕಾಲದಲ್ಲಿ ಬಹಳ ನಂಬಿರುವ ದೇವರು ಗಂಗಾಧರ ಅಜ್ಜಯ್ಯ. ಎಲ್ಲ ಕಷ್ಟಗಳಿಂದ ಪಾರು ಮಾಡಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಡಿಕೆಶಿ ಹೇಳ್ಕೊಂಡಿದ್ದಿದೆ. ಈಗ ಅಂತಿಮವಾಗಿ ನವೆಂಬರ್ ತಿಂಗಳಾಂತ್ಯಕ್ಕೆ ರಾಜಯೋಗದ ಬಗ್ಗೆ ಸುಳಿವು ಸಿಕ್ಕಿದೆ. ಈ ಹಿಂದೆ ಮಾರ್ಚ್ ತಿಂಗಳಲ್ಲಿ ನೊಣವಿನಕೆರೆ ಅಜ್ಜಯ್ಯ ಸಹ ಭವಿಷ್ಯ ನುಡಿದಿದ್ದಿದೆ. ರೈತರದು, ಸದ್ಭಕ್ತರದು, ವರ್ತಕರದು ಎಲ್ಲರ ಆಸೆ ಇದೆ. ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ, ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ. ನಮ್ಮ ಶ್ರೀಮಠದ ಆಶೀರ್ವಾದ ಇದೆ. ಒಂದು ದಿನ ಅವರು ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೀವಿ.
ಈ ಹಿನ್ನೆಲೆ ಸಾಕಷ್ಟು ಕಸರತ್ತು ನಡೆಸ್ತಾ ಇರೋ ಡಿಕೆ ಶಿವಕುಮಾರ್ ಆ ದೈವಾಜ್ಞೆಯಂತೆ ಸಿಎಂ ಸ್ಥಾನ ಪಡೆಯಲು ಅಂತಿಮ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ರಾಜಕೀಯ ಕಷ್ಟ ಕಾರ್ಪಣ್ಯಗಳಲ್ಲಿ ಈಜ್ತಾ ಇರುವ ಡಿಕೆಶಿಗೆ ಅಜ್ಜಯ್ಯ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತಾನಾ? ಆ ದೈವ ಪವಾಡ ನೆರವೇರಿ ಡಿಕೆಶಿಗೆ ಗದ್ದುಗೆ ಸಿಗುತ್ತಾ ಅನ್ನೋದು ಕುತೂಹಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.